ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವಾಗಂತೂ ತುಂಬಾ ಬಿಸಿಲಿರೋದ್ರಿಂದ ಸೌತೆಕಾಯಿ ಇತ್ತು. ಸೌತೆಕಾಯಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಇದನ್ನು ಫಸ್ಟ್ ಸ್ವಲ್ಪ ನೀಟಾಗಿ ತೊಳೆಯೋಣ. ಅದಾದಮೇಲೆ ಇದನ್ನು ಸ್ವಲ್ಪ ಆ ಕಡೆ ಈ ಕಡೆ ಎರಡು ಸೈಡು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಯಾಕಂದರೆ ಇದರಲ್ಲಿರೋ ಕಹಿನ ಸ್ವಲ್ಪ ತೆಗಿಬೇಕು. ಹಾಗಾಗಿ ಸ್ವಲ್ಪ ಹಂಗೆ ಇದು ಮಾಡ್ಕೊಳ್ಳೋಣ. ಅದನ್ನ ಇಟ್ಕೊಂಡು ಕೈ ತೆಗೆದು ಮತ್ತೆ ಅದನ್ನು ಇನ್ನೊಂದು ಸಲ ನೀಟಾಗಿ ತೊಳ್ಕೊಳ್ಳೋಣ. ಸೌತೆಕಾಯಲ್ಲಿ 95% ನೀರು ಇರೋದ್ರಿಂದ ದೇಹದಲ್ಲಿ ಜಲ ಸಂಚಯನವನ್ನು ಕಾಪಾಡುತ್ತೆ. ಇವಾಗ ಆಗಿದೆ, ತೆಗ್ದಿದ್ದೀನಿ ನೋಡಿ. ಆ ಕಡೆ ಈ ಕಡೆ ವೈಟ್ ಇದೆಯಲ್ಲ, ಅದೆಲ್ಲ ನೀಟಾಗಿ ಸ್ವಲ್ಪ ತೊಳ್ಕೊಳ್ಳೋಣ. ಇದ್ರ ಮೇಲಿರೋ ಚಿಪ್ಪೆ ತೆಗಿಯೋಣ. ಇದು ಸಿಪ್ಪೆನೂ ಅಷ್ಟೇ ಎಲ್ಲೂ ಎಸಿಬೇಡಿ. ನೀವು ಗಿಡ ಹಾಕಿರ್ತೀರಲ್ವ, ಪಾಟಲ್ಲಾಗಲಿ ಎಲ್ಲರಾಗಲಿ, ಅದಕ್ಕೆ ಸಣ್ಣ ಸಣ್ಣದಾಗಿ ಹಚ್ಬಿಟ್ಟು ಸಿಪ್ಪೆನ ಅದರೊಳಗೆ ಹಾಕಿ ಗೊಬ್ಬರ ಆಗುತ್ತೆ. ಇವಾಗ ಜ್ಯೂಸ್ ಮಾಡೋಕ್ಕೆ ಸೌತೆಕಾಯಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ, ಪುದೀನ ಸ್ವಲ್ಪ ತೊಗೊಂಡಿದ್ದೀನಿ. ಸೌತೆಕಾಯಿ ಕಣ್ಣಿನ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇನ್ನು ಫೈಬರ್ ಸಮೃದ್ಧವಾಗಿರುವ ಕಾರಣ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಆಮೇಲೆ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಜ್ಯೂಸ್ಗೆ ಹಾಕೋಕ್ಕೆ. ಇವಾಗೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ, ಇಲ್ಲಾಂತ ಸರಿಯಾಗಿ ರುಬ್ಬಲ್ಲ ಅದು. ಇವಾಗ ಸೋಸ್ಕೊಂಡಿದ್ದೀನಿ, ಇದನ್ನು ಅಷ್ಟೇ. ಇವಾಗ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಜಾಸ್ತಿ ಹಾಕಿದ್ರೆ ಫುಲ್ ನೀರಾಗುತ್ತೆ. ಇವಾಗ ಆಗಿದೆ, ಒಂದು ಲೋಟಕ್ಕೆ ಹಾಕ್ಕೊಳ್ಳೋಣ. ಫುಲ್ ಒಂದು ಲೋಟ ಆಗಿದೆ. ಇದು ಸೌತೆಕಾಯಿ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುವ ಕಾರಣ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತೆ, ವೆಯ್ಟ್ ಲಾಸ್ಗೆ. ಬೆಳಗ್ಗೆ ಹೊತ್ತು ಈ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ವೆಯ್ಟ್ ಲಾಸ್ಗಂತೂ ತುಂಬಾ ಒಳ್ಳೆಯದು. ಬೇಗ ವೆಯ್ಟ್ ಲಾಸ್ ಆಗ್ತಾರೆ. ಮಧುಮೇಹ ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಇನ್ನು ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಸೋಡಿಯಮ್ಮು ಮತ್ತು ಪೊಟ್ಯಾಷಿಯಮ್ಮು ಸಮತೋಲನವನ್ನು ಕಾಪಾಡುವ ಕಾರಣ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ನೋಡಿ ಎಷ್ಟೊಂದು ಒಳ್ಳೆ ಗುಣ ಇದೆ ಸೌತೆಕಾಯಲ್ಲಿ ಅಂತ. ಸೌತೆಕಾಯಿ ಇದ್ದರೆ ಎಸಿಬೇಡಿ, ಈ ಥರ ಮಾಡ್ಕೊಂಡು ಕುಡೀರಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಧನ್ಯವಾದ.